ರೈತರು ಬಗರ್ ಹುಕುಂ ಭೂಮಿಯ ವ್ಯವಸಾಯವನ್ನ ಮಾಡಿಕೊಂಡು ಫಾರಂ ನಂಬರ್ 57 ಅರ್ಜಿ ಸಲ್ಲಿಕೆಯಾಗಿದ್ದು ಪ್ರಕರಣ ಉಪವಿಭಾಗಾಧಿಕಾರಿಗಳ ಕೋರ್ಟಿನಲ್ಲಿರುವ ಜೊತೆಗೆ ಒಬ್ಬ ರೈತರಿಗೆ ಭೂಮಿ ಮಂಜೂರಾತಿ ಆಗಿದೆ. ಹಾಗಿದ್ದರೂ ಅರಣ್ಯ ಇಲಾಖೆಯ ಅಕ್ರಮಣ ಗಿಡ ನೆಟ್ಟಿರುವ ಕ್ರಮದ ವಿರುದ್ಧ ಕಾನೂನು ಕ್ರಮಕ್ಕೆ ರೈತ ಸಂಘವು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ತಡಗಳಲ್ಲೇ ಗ್ರಾಮಸ್ಥರು ನಾವು ನಮ್ಮ 100 ವರ್ಷದಿಂದ ಜಮೀನು ಮಾಡ್ತಾ ಇದ್ದೀವಿ. ಆ ಜಮೀನಿನಲ್ಲಿ ಈ ಫಾರೆಸ್ಟ್ನವ್ರು ಬಂದು ನಮಗೆ ಸ್ವಲ್ಪ ಒತ್ತುವರಿ ಮಾಡ್ಕೊಂಡಂಥ ಜಮೀನನ್ನು ತೆರವು ಮಾಡಿಸಿ ಗಿಡ ಹಾಕಿ ಬಂದಿದ್ದಾರೆ. ಅದಕ್ಕಾಗಿ ನಮಗೆ ಭಾಳ ಅನ್ಯಾಯ ಆಗೈತೆ. ಅದ್ರ ಬಗ್ಗೆ ನಾವು ಫಾರೆಸ್ಟ್ ಹತ್ರ ಸಾಗರದ LB ಕಾಲೇಜು ಎದುರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತ ಮುಖಂಡರುಗಳು ಸಾಗರದ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿ ಅರಣ್ಯ ಇಲಾಖೆಯ ದೌರ್ಜನ್ಯ ಮತ್ತು ಅಕ್ರಮವನ್ನ ಖಂಡಿಸಿದರು. ತಡಗಳಲಿ ಗ್ರಾಮದ 20 ರೈತರು ಸುಮಾರು 20 ಎಕರೆ ಭೂಮಿಯಲ್ಲಿ ಭತ್ತ ಮತ್ತು ಜೋಳವನ್ನ ಬೆಳೆಯುವುದನ್ನ ಸಹಿಸದ ಅರಣ್ಯ ಇಲಾಖೆಯು ರೈತರ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಪಡಿಸಿ ರೈತರ ಬದುಕಿಗೆ ಬರೆ ಎಳೆಯುವ ಅರಣ್ಯ ಇಲಾಖೆಯ ಕೃತ್ಯ ಖಂಡನೀಯ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೈತರ ಕೃಷಿ ಭೂಮಿಯಲ್ಲಿ ಅರಣ್ಯ ಇಲಾಖೆಯಿಂದ ಬಲಾತ್ಕಾರವಾಗಿ ನೆಟ್ಟಿರುವ ಗಿಡವನ್ನ ಕಿತ್ತಿಕೊಳ್ಳಬೇಕು. ಇಲ್ಲವಾದಲ್ಲಿ ಬಗರ್ ಹುಕುಂ ಕಮಿಟಿ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರ ಮನೆಯ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆ ಧರಣಿಯನ್ನ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬೇಜಾರಾಗುತ್ತೆ. ಏನಂದ್ರೆ ಅವರು ಏನು ಈ ಖಾತೆ ಜಮೀನು ಇದೆಯಲ್ಲ ಅದ್ರ ಮೇಲೆ ತಳವಾರು ಮಾಡಿರೋದು. ಖಾತೆ ಜಮೀನು ಜೂನ್ ತಿಂಗಳಿಂದ ಜನವರಿ ತಿಂಗಳವರೆಗೂ ನೀರು ತುಂಬಿಕೊಂಡಿರುತ್ತೆ. ಖಾತೆ ಜಮೀನಲ್ಲಿ ಅವ್ರು ಏನೂ ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ತಲೆ ಮೇಲೆ ಇವರೊಂದು ಅರ್ಧ ಎಕರೆ 3/4 ಎಕರೆ ಜಮೀನು ಮಾಡ್ಕೊಂಡಿದ್ದು ಅದು 40-50 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಂತಹ ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಯಾವುದೋ ಸಿಂಗಲ್ ವ್ಯಕ್ತಿಯ ಹುನ್ನಾರಕ್ಕೆ ಇವತ್ತು ಈ ರೈತರು ಹೊಟ್ಟೆ ಹೊಡಿತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ತೀರ್ಮಾನ ಹೇಳಿದೆ. ಯಾವುದೇ ಕಾರಣಕ್ಕೆ ಯಾವ ರೈತನ 3 ಎಕರೆಗಿಂತ ಕೆಳಗಿರೋ ಯಾವನೇ ರೈತರನ್ನು ಫಾರೆಸ್ಟ್ ಲ್ಯಾಂಡ್ ಇರಲಿ ಅಲ್ಲ ಒಕ್ಕುವರಿ ಅದನ್ನು ತೆರವುಗೊಳಿಸಬಾರ್ದು ಅಂತ ಹೇಳ್ತಾ ಇದೆ. ಅಂತ ಇದರಲ್ಲಿ ಇವತ್ತು ರೆವೆನ್ಯೂ ಲ್ಯಾಂಡ್ ಅನ್ನ ಇವರು ಅರಣ್ಯ ಇಲಾಖೆ ಹೋಗಿ ತೆರವುಗೊಳಿಸಿದ್ದಾರೆ. ಅಲ್ಲಿ ಗಿಡ ನೆಟ್ಟಿದ್ದಾರೆ. ಪಾಪ ಇವರೆಲ್ಲ ಬೀಜ ಬಿತ್ತಿ ಭತ್ತ ಬಿತ್ತಿದ್ದಾರೆ, ಜೋಳ ಬಿತ್ತಿದ್ದಾರೆ ಅಂತ ಎಲ್ಲ ಬೆಳೆಯನ್ನು ಹಾಳು ಮಾಡಿ ಇವತ್ತು ಇವರು ಬದುಕು ಬೀದಿ ಬರಂಗ್ ಮಾಡಿದ್ದಾರೆ. ಆ ಗ್ರಾಮದಲ್ಲಿ ತರಗಲ ಗ್ರಾಮದಿಂದ ಜಾಗ ಸೇರೋದ್ರಿಂದ ಬೇಸಿಕಪ್ಪರು ಮತ್ತು ಗ್ರಾಮಸ್ಥರು ಸೇರಿ ರೈಲ್ವೆ ಜಾಗನ ನಮ್ಮೊಂದು 15-20 ಎಕರೆ ಒತ್ತುವರಿ 4 ಎಕರೆ ಖಾತೆ ಮೇಲಗಡೆ ಅದಕ್ಕೆ ಒತ್ತುವರಿ ತೆರವುಗೊಳಿಸಬೇಕು ಅಂತ ಗಿಡ ಹಾಕಲಿಕ್ಕೆ ಭಾರಿ ಪ್ರಯತ್ನ. ಪ್ರತಿಭಟನೆಯಲ್ಲಿ ತಡಗಳಲಿ ಗ್ರಾಮಸ್ಥರ ಜೊತೆಗೆ ಸಂಯುಕ್ತ ರೈತ ಸಂಘದ ಅಧ್ಯಕ್ಷರಾದ ಮಂಜಪ್ಪ ಹಿರೇನೆಲ್ಲೂರು, ರೈತ ಸಂಘದ ಪ್ರಮುಖರುಗಳಾದ ಜಿನೇಶ್, ವೀರಭದ್ರ, ಧನಂಜಯ್, ಭದ್ರೇಶ್ ಬಾಳಗೋಡು ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.